ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 179ನೇ ಭಾಗವನ್ನು ನಾನೀಗ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಅಯೋಧ್ಯೆಗೆ ಹಿಂದಿರುಗಿದ ರಾಮನ ಜೀವನವು ಸೀತೆ ಇಲ್ಲದೆ ರಸಹೀನವಾಯಿತು. ಆದರೂ ಅವನು ಧಾರ್ಮಿಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ರಾಜ್ಯಭಾರ್ಯವನ್ನು ಮುಂದುವರೆಸಿದನು. ಮಳೆಯು ಕಾಲಕಾಲಕ್ಕೆ ಸುರಿಯಿತು. ಬೆಳೆಯು ಸಮೃದ್ಧವಾಗಿದ್ದವು ಮತ್ತು ಎಲ್ಲೆಡೆ ಅಭಿವೃದ್ಧಿಯ ಚಿಹ್ನೆಗಳು ಕಾಣಿಸಿಕೊಂಡವು. ನಂತರ ಬಹಳ ವರ್ಷಗಳು ಕಳೆದ ಬಳಿಕ ಕೌಸಲ್ಯೆಯು ದೈವಾಧೀನಳಾದಳು. ನಂತರ ಸುಮಿತ್ರೆ, ಬಳಿಕ ಕೈಕೇಯಿ, ಹೀಗೆ ಅವರೆಲ್ಲರೂ ಮಹಾರಾಜ ದಶರಥನನ್ನು ದಿವ್ಯಲೋಕದಲ್ಲಿ ಪುನಃ ಸೇರಿದರು. ಸ್ವಲ್ಪ ಕಾಲದ ನಂತರ ಭಗವಾನ್ ರಾಮನನ್ನು ನೋಡಲು ಅಯೋಧ್ಯೆಗೆ ಬಂದ ಕೇಕಯದ ರಾಜನಾದ ಯುಧಾಜಿತುವು ಸಿಂಧೂ ನದಿಯ ಉತ್ತರ ಪ್ರಾಂತ್ಯದಲ್ಲಿ ವಾಸವಾಗಿದ್ದಂತಹ ಗಂಧರ್ವ ರಾಜನನ್ನು ಸೋಲಿಸುವಂತೆ ಬೇಡಿದನು. ರಾಮನು ಭರತನ ಪುತ್ರನಾದ ತಕ್ಷ ಮತ್ತು ಪುಷ್ಕಲರನ್ನು ಗಂಧರ್ವ ರಾಜ್ಯದ ಅಧಿಪತಿಗಳನ್ನಾಗಿ ನೇಮಿಸಿದನು. ನಂತರ ಒಂದು ದೊಡ್ಡ ಸೇನೆಯೊಂದಿಗೆ ಹೊರಟ ಭರತನು ತಕ್ಷಶಿಲೆಯಲ್ಲಿ ತಕ್ಷನನ್ನು ಮತ್ತು ಪುಷ್ಕಲಾವತಿಯಲ್ಲಿ ಪುಷ್ಕನನ್ನು ಸ್ಥಾಪಿಸಿದನು. 5 ವರ್ಷಗಳು ಕಳೆದ ಬಳಿಕವೇ ಭರತನು ಅಯೋಧ್ಯೆಗೆ ಹಿಂದಿರುಗಿದನು. ನಂತರ ಕುರುಪಥ ಪ್ರಾಂತ್ಯವನ್ನು ಹತೋಟಿಗೆ ತಂದುಕೊಂಡ ರಾಮನು ಲಕ್ಷ್ಮಣನ 2 ಪುತ್ರರಾದ ಅಂಗದ ಹಾಗೂ ಚಂದ್ರಕೇತುವನ್ನು ಅದರ ಅಧಿಪತಿಗಳನ್ನಾಗಿ ನೇಮಿಸಿದನು. ತನ್ನ ಪುತ್ರರೊಡನೆ ಹೋದ ಲಕ್ಷ್ಮಣನು 1 ವರ್ಷದ ಬಳಿಕ ಅಯೋಧ್ಯೆಗೆ ಹಿಂದಿರುಗಿದನು. ಭಗವಾನ್ ರಾಮನು ಭೂಮಿಯ ಮೇಲಿನ ಲೀಲೆಗಳು ಸಮಾಪ್ತಿಗೊಳ್ಳುವ ಸಮಯ ಸಮೀಪಿಸಿದ್ದರಿಂದ ಒಬ್ಬ ಸಂಚಾರಿ ಸಾಧುವಿನ ರೂಪದಲ್ಲಿ ಅಯೋಧ್ಯೆಗೆ ಬಂದ ಕಾಲಪುರುಷನು ಅರಮನೆಯ ದ್ವಾರದ ಬಳಿ ಇದ್ದ ಲಕ್ಷ್ಮಣನನ್ನು ಉದ್ದೇಶಿಸಿ, ನಾನು ಬ್ರಹ್ಮದೇವನ ದೂತನಾಗಿದ್ದು ಬಹುಮುಖ್ಯ ಧ್ಯೇಯದೊಂದಿಗೆ ಇಲ್ಲಿಗೆ ಆಗಮಿಸಿರುವೆ. ನಾನು ಭಗವಾನ್ ರಾಮನನ್ನು ಈ ಕೂಡಲೇ ನೋಡಲು ಇಚ್ಛಿಸುವೆನು ಎಂದರು. ಕಾಲನು ಒಬ್ಬ ಬೆರಗುಗೊಳಿಸುವಂತಹ ಪ್ರಕಾಶಮಾನವಾದ ವೃಷ್ಯ ರೂಪದಲ್ಲಿ ಅರಮನೆಯನ್ನು ಪ್ರವೇಶಿಸಿದಾಗ ಅವನನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ ರಾಮನು ಅವನನ್ನು ಸ್ವರ್ಣ ಸಿಂಹಾಸನದ ಮೇಲೆ ಕುಳ್ಳಿರಿಸಿ, ಓಹೋ ಪೂಜ್ಯರೇ, ನಿಮ್ಮ ಆಗಮನದ ಕಾರಣವೇನು? ಯಾವುದಾದರೂ ಸಂದೇಶವನ್ನು ನೀಡಲು ಬಂದಿರುವಿರೇನು ಎಂಬುದಾಗಿ ವಿಚಾರಿಸಿದನು. ಆಗ ಕಾಲಪುರುಷನು ಹೀಗೆ ಉತ್ತರಿಸಿದನು. ಓಹೋ ರಾಜನೇ, ನೀನು ಬ್ರಹ್ಮದೇವನ ಇಚ್ಛೆಯನ್ನು ಗೌರವಿಸುವುದಾದರೆ ನಮ್ಮ ಈ ಭೇಟಿಯು ಗೌಪ್ಯವಾಗಿ ನಡೆಯಬೇಕು. ಏಕೆಂದರೆ ಈ ಮಾತುಗಳನ್ನು ಬೇರಾರು ಕೇಳುವಂತಿಲ್ಲ. ನಮ್ಮ ಸಂಭಾಷಣೆಯನ್ನು ಕೇಳುವವರು ಖಂಡಿತವಾಗಿಯೂ ಸಾವನ್ನಪ್ಪುವರು. ಓಹೋ ರಾಮನೇ, ನಮ್ಮ ಭೇಟಿಯನ್ನು ಭಂಗಪಡಿಸುವವರೊಂದಿಗೆ ನೀನು ಎಲ್ಲ ರೀತಿಯ ಸಂಬಂಧವನ್ನು ನಿರ್ದಾಕ್ಷಿಣ್ಯವಾಗಿ ತ್ಯಜಿಸುವೆ ಎಂದು ನನಗೆ ಭಾಷೆಯನ್ನು ಕೊಡು ಎಂದರು. ಆಗ ಶ್ರೀರಾಮಚಂದ್ರ ಪ್ರಭುಗಳು ಹಾಗೆ ಆಗಲಿ ಎಂದು ಹೇಳಿ ಲಕ್ಷ್ಮಣನಿಗೆ ಸಂದೇಶವಿತ್ತರು. ಈ ಭೇಟಿಯು ಬಹಳ ಗೌಪ್ಯವಾಗಿರಬೇಕಾಗಿರುವುದರಿಂದ ದ್ವಾರಪಾಲಕರನ್ನು ಕಳುಹಿಸಿ ನೀನೇ ಖುದ್ದಾಗಿ ದ್ವಾರವನ್ನು ಕಾಯಬೇಕೆಂದು ನಾನು ಬಯಸುವೆನು ಎಂದರು. ಅದಾದ ಬಳಿಕ ಅವರಿಬ್ಬರೇ ಇದ್ದಾಗ ವಾರ್ತಾವಾಹಕನ ರೂಪದಲ್ಲಿದ್ದ ಮೃತ್ಯು ಹೀಗೆ ಹೇಳಿದನು. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಬ್ರಹ್ಮದೇವನ ಪುತ್ರನಾಗಿದ್ದೆನು. ಈಗ ನಾನು ಎಲ್ಲವನ್ನು ಕಬಳಿಸುವ ಸನಾತನ ಕಾಲನಾಗಿರುವೆ. ರಾಜನೇ, ಈ ಜಗತ್ತಿನ ಪಿತಾಮಹನು ನಿನಗೆ ಈ ಮಾತುಗಳನ್ನು ಹೇಳಿರುವನು. ಭಗವಾನ್ ರಾಮನೇ, ಓ ದೇವೋತ್ತಮ ಪರಮಪುರುಷನೇ, ನಾನು ನಿನಗೆ ನನ್ನ ಪ್ರಣಾಮಗಳನ್ನು ಮೊದಲಿಗೆ ಸಲ್ಲಿಸುವೆನು. ಪ್ರಪಂಚದ ನಾಶದ ನಂತರ ನೀನು ಪ್ರಳಯದ ಜಲದಲ್ಲಿ ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಮಲಗುವೆ. ನಂತರ ಈ ಪ್ರಪಂಚವನ್ನು ಮೊದಲಿದ್ದಂತೆಯೇ ಸೃಷ್ಟಿಸಬೇಕಾದಾಗ ಬ್ರಹ್ಮದೇವನಾದ ನಾನು ನಿನ್ನ ನಾಭಿಕಮಲದಿಂದ ಜನಿಸುವೆ. ನನ್ನ ಜನನದ ಬಳಿಕ ತ್ರಿಲೋಕಗಳನ್ನು ಸೃಷ್ಟಿಸುವ ಕಾರ್ಯವನ್ನು ನೀನು ನನಗೆ ನಿಯಮಿಸಿದಾಗ ನೀನು ಕ್ಷೀರೋದಕಶಾಹಿಯಾಗಿ ವಿಷ್ಣುವಿನ ರೂಪವನ್ನು ಧರಿಸಿ ಈ ಸೃಷ್ಟಿಯ ಸಂರಕ್ಷಣಾಗುವಂತೆ ನಾನು ಬೇಡಿದೆನು. ಆ ಸಮಯದಿಂದ ಭೂಭಾರಹರಣಕ್ಕಾಗಿ ನೀನು ಅನೇಕ ಅಲೌಕಿಕ ರೂಪಗಳಲ್ಲಿ ಅವತರಿಸಿರುವೆ. ಈಗ ನೀನು ರಾವಣನನ್ನು ಸಂಹರಿಸಲು ಮತ್ತು ಭೂಮಿಯನ್ನು 11,000 ವರ್ಷಗಳ ಕಾಲ ಆಳಲು ಅವತರಿಸಿರುವೆ. ಓ ಪ್ರಭುವೆ, ಆ ನಿಯಮಿತವಾದ ಸಮಯವು ಈಗ ಸಮಾಪ್ತಿಗೊಂಡಿರುವುದರಿಂದ ನೀನು ಇನ್ನು ಮುಂದೆ ಈ ಭೌತಿಕ ಪ್ರಪಂಚದಲ್ಲಿ ಇರುವ ಅವಶ್ಯಕತೆ ಇಲ್ಲ. ಇಚ್ಛಿಸಿದ್ದಲ್ಲಿ ನೀನು ಪುನಃ ದೇವಲೋಕಕ್ಕೆ ಏರಿ ದೇವತೆಗಳನ್ನು ಆಳುವ ಕಾರ್ಯವನ್ನು ಮುಂದುವರಿಸಬಹುದು. ಸರ್ವವ್ಯಾಪಿಯಾಗಿರುವ ದೇವೋತ್ತಮ ಪರಮಪ್ರಭುವೆ,
ನೀನು ನನ್ನ ಬಲ ಮತ್ತು ನನ್ನ ಅಸ್ತಿತ್ವದ ಮೂಲವಾಗಿರುವೆ. ಆದ್ದರಿಂದ ನಾನು ನಿನಗೆ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುವೆನು ಎಂದರು. ಕಾಲನ ಮಾತುಗಳನ್ನು ಕೇಳಿದ ಬಳಿಕ ರಾಮನು ನಗುತ್ತಾ ಹೀಗೆ ಉತ್ತರಿಸಿದರು, ನೀನು ಸತ್ಯವನ್ನೇ ಹೇಳಿರುವೆ. ನಿನಗೆ ಮಂಗಳವಾಗಲಿ. ನಾನು ದೇವತೆಗಳ ಉದ್ದೇಶವನ್ನು ಪೂರ್ಣಗೊಳಿಸಿರುವುದರಿಂದ ನನ್ನ ದಿವ್ಯಧಾಮಕ್ಕೆ ಬೇಗನೆ ಹಿಂದಿರುಗುವೆನು ಎಂದು ನೀನು ಬ್ರಹ್ಮದೇವನಿಗೆ ಹೋಗಿ ತಿಳಿಸು ಎಂದರು. ರಾಮನು ದೂತನೊಡನೆ ಮಾತನಾಡುತ್ತಿದ್ದಾಗ ಆ ಭವ್ಯ ಅರಮನೆಗೆ ಆಗಮಿಸಿದ ದೂರ್ವಾಸ ಮುನಿಗಳು, ಲಕ್ಷ್ಮಣನೇ, ಬಹುಮುಖ್ಯ ವ್ಯವಹಾರಕ್ಕಾಗಿ ಇಲ್ಲಿ ಬಂದಿರುವ ನಾನು ಭಗವಾನ್ ರಾಮನನ್ನು ತಕ್ಷಣವೇ ಕಾಣಬೇಕು ಎಂದರು. ಆಗ ಲಕ್ಷ್ಮಣನು ಯಾವ ಸಂದರ್ಭದಲ್ಲಿಯೂ ಅವನ ಸಂವಾದವನ್ನು ಭಂಗಪಡಿಸಬಾರದೆಂದು ರಾಮನು ನನಗೆ ಕಟ್ಟಪ್ಪಣೆಯನ್ನು ನೀಡಿದ್ದಾನೆ ಪ್ರಭುವೆ. ಹಾಗಾಗಿ ಋಷಿ ಶ್ರೇಷ್ಠರೇ, ನೀವು ತಾಳ್ಮೆಯಿಂದ ಸ್ವಲ್ಪ ಸಮಯ ಕಾಯಬೇಕೆಂದು ಮನವಿ ಮಾಡುವೆ ನಾನು ಎಂದನು. ಸ್ನೇಹಿತರೆ, ರಾಮಾಯಣದ 179ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಲಕ್ಷ್ಮಣರು ಮತ್ತು ದೂರ್ವಾಸ ಮುನಿಗಳ ಸಂವಾದ ಏನು ನಡೆಯುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.